ಹಾಯ್ ಗೈಸ್, ಈ ಫ್ರೈಡೇ ತೆಲುಗು ಇಂಡಸ್ಟ್ರಿಯಲ್ಲಿ ವಿಶ್ವಕ್ ಸೇನ್ ಅವ್ರದ್ದು ಲೈಲಾ ಮೂವಿ ರಿಲೀಸ್ ಆಗಿದೆ. ಫಿಲ್ಮ್ ಬಜೆಟ್ ಎಷ್ಟದ ಕರೆಕ್ಟ್ ಡೇಟಾ ಅಂತ ತೋರಿಸಲಾಗಿದೆ. ಫಸ್ಟ್ ಡೇಲಿ 1,40,00,000 ರೂಪೀಸ್ ಕಲೆಕ್ಷನ್ ಮಾಡಿದೆ. ಸೆಕೆಂಡ್ ಡೇ 60 lakh ರೂಪೀಸ್ ಇಲ್ಲಿ ಡ್ರಾಪ್ ಅಂತ ಆಯಿತು. ಮತ್ತು ಸಂಡೇಲಿ 65 lakh ರೂಪೀಸ್ ಕಲೆಕ್ಷನ್ ಮಾಡಿದೆ. ಮತ್ತು ಮಂಡೇ ಇವತ್ತು ಈವ್ನಿಂಗ್ ಡೇಟಾ ಹೇಳಬೇಕಂದ್ರೆ 15 lakh ರೂಪೀಸ್ ಇದು ಮೂವಿ ಕಲೆಕ್ಷನ್ ಮಾಡಿದೆ. ಇಂಡಿಯಾ ನೆಟ್ ಕಲೆಕ್ಷನಲ್ಲಿ 2,80,00,000 ರೂಪೀಸ್ ಇದು ಮೂವಿ ಕಲೆಕ್ಷನ್ ಮಾಡಿದೆ. ಇದು ಮೂವಿ ಅಂತ ನಾನು ನೋಡಿಲ್ಲ, ಯಾಕಂದರೆ ಟೇಲರ್ ಅಂತ ಪರಿ ನನಗೆ ಅನಿಸ್ಲಿಲ್ಲ. ಲಾಸ್ಟ್ ವಿಶ್ವಕ್ ಸೇನ್ ಅವ್ರದ್ದು ಗಾಮಿ ಮೂವಿ ನೋಡಿದೆ ನಾನು. ಅದನ್ನು ಮೂವಿ ಅಂತ ಪರಿ ಸಕ್ಸಸ್ ಅಂತ ಆಗಲಿಲ್ಲ, ಬಟ್ ಸ್ವಲ್ಪ ಡಿಫ್ರೆಂಟ್ ಸ್ಟೋರಿ ಇತ್ತು. ಇದು ಮೂವಿ ಪ್ರಮೋಷನ್ ಟೈಮ್ದಾಗೆ ಮೆಗಾಸ್ಟಾರ್ ಚಿರಂಜೀವಿ ಅವ್ರು ಬಂದರು. ಮತ್ತು ಈ ಫಿಲ್ಮ್ನಲ್ಲಿ ಇನ್ನೊಬ್ಬರು ಆ್ಯಕ್ಟರ್ ಇದ್ದರು, 30 years ಇಂಡಸ್ಟ್ರಿ. ಅದು ಒಂದು ಡೈಲಾಗ್ ಅದ ಫಿಲ್ಮ್ನಲ್ಲಿ. ಅವ್ರ ಆ್ಯಕ್ಟರ್ ಈ ಫಿಲ್ಮ್ನಲ್ಲಿ ಮೂವಿ ಪ್ರಮೋಷನ್ ಟೈಮ್ದಾಗೆ ಸ್ವಲ್ಪ ಪಾಲಿಟಿಕ್ಸ್ ಮೇಲೆ ಮಾತಾಡಿಸಲಿಕ್ಕೆ ಇದು ಮೂವಿ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಬಂತು. ಯಾಕಂದ್ರೆ ಮೂವಿಗೆ ಬಾಯ್ಕಾಟ್ ಮಾಡ್ತೀವಿ ಅಂತ ಈ ಥರ ಆಂಧ್ರ ಕಡೆಗೆ ಸ್ವಲ್ಪ ನೆಗೆಟಿವಿಟಿ ಬಂತು ಈ ಮೂವಿ ಮೇಲೆ. ವಿಶ್ವಕ್ ಸೇನ್ ಹೀರೋ, ನಾ ಸಾರಿ ಅಂತ ಕೇಳ್ತೇನೆ ಅಂತ ಈ ಥರನೂ ಅವ್ರು ಅಂದರು. ಬಟ್ ಅಂದ್ರೂ ಇದು ಮೂವಿ ಅಂತ ಪರಿ ಸಕ್ಸಸ್ ಆಗಲಿಲ್ಲ. ಫಿಲ್ಮ್ ಬಜೆಟ್ ನನಗೆ ಅನ್ಸೋದು ಮ್ಯಾಕ್ಸಿಮಮ್ ಒಂದು 8 crore ಇಲ್ಕ 10 crore ಫಿಲ್ಮ್ ಬಜೆಟ್ ಇದ್ದಿರಬೇಕು. ಅಲ್ಲಿ ತನಕ ಇದು ಮೂವಿ ಕವರ್ ಮಾಡ್ಕೊತದನ್ನು ಕವರ್ ಮಾಡ್ಕಲ್ಲ. ಯಾಕಂದ್ರೆ ವಿಶ್ವಕ್ ಸೇನ್ ಕಂಟಿನ್ಯೂ ಮೂವಿಗಳು ಮಾಡ್ಲತ್ತಾರ, ಬಟ್ ಅಂತ ಪರಿ ಸಕ್ಸಸ್ ಕೊಡಲಾಗ್ಯಾರ ಅವರು. ಗಾಮಿ ಮೂವಿ ಅಲ್ಲಿ ಮತ್ತು ಇದು ಮೂವಿ ಅಲ್ಲಿ. ರೀಸೆಂಟ್ಲಿ ಇನ್ನೊಂದು ಮೂವಿ ಬಂದಿತ್ತು, ಅದು ಮೂವಿ ಯಾವಾಗ ಬಂತು ಯಾವಾಗ ಹೋಯ್ತು ಅದು ಗೊತ್ತೇ ಆಗಲಿಲ್ಲ ಪಬ್ಲಿಕ್ ಒಳಗೆ. ಇವ್ರದ್ದು ಒಂದು ಮೂವಿ ನೋಡಿದಾನ, OTTದಾಗೆ ನೋಡಿದಾನ, ಗ್ಯಾಂಗ್ಸ್ ಆಫ್ ಗೋದಾವರಿ. ಅದು ಮೂವಿ ನನಗೆ ಮುಟ್ಟ ಇಷ್ಟ ಆಗಿತ್ತು. ಹಾಗೆ ನೆಕ್ಸ್ಟ್ ಒಂದು ಚಂದು ಮುಂಡೇಟಿ ಅವರು ಥಂಡೇಲ್ ಮೂವಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ನಾಗ ಚೈತನ್ಯ ಕೆರೆಗೆ ಬಿಗ್ಗೆಸ್ಟ್ ಕಲೆಕ್ಷನ್ ಮಾಡ್ಲತ್ತಿದ್ದು ಮೂವಿ. ಯಾಕಂದ್ರೆ ಫಿಲ್ಮ್ ಬಜೆಟ್ನು ಹೈ ಅದ, 70 ಇಲ್ಕರ್ 80 crore ಫಿಲ್ಮ್ ಬಜೆಟ್ ಅದ. ಫಸ್ಟ್ ಡೇ ಇದು ಮೂವಿ ಸಾಲಿಡ್ ಓಪನಿಂಗ್ ಅಂದ್ರೆ ಮಾಡ್ಕೊಂಡಿದ 11,05,00,000 ರೂಪೀಸ್. ಮತ್ತು ಇಲ್ಲಿ ಸೆಕೆಂಡ್ ಡೇ 12,01,00,000 ರೂಪೀಸ್. ಥರ್ಡ್ ಡೇ 12,75,00,000 ರೂಪೀಸ್. ಫೋರ್ತ್ ಡೇ 4,05,00,000 ರೂಪೀಸ್. ಇಲ್ಲಿ ಫಿಫ್ತ್ ಡೇಲಿ 3,60,00,000 ರೂಪೀಸ್. ಸಿಕ್ಸ್ತ್ ಡೇಲಿ 2,70,00,000 ರೂಪೀಸ್. ಏಯ್ತ್ ಡೇ 2,15,00,000 ರೂಪೀಸ್. ನೈನ್ತ್ ಡೇ 2,40,00,000 ರೂಪೀಸ್. 10th ಡೇ 3,01,00,000 ರೂಪೀಸ್ ಇದು ಮೂವಿ ಕಲೆಕ್ಷನ್ ಮಾಡಿದೆ. 10th ಡೇ ಇಂಡಿಯಾ ನೆಟ್ ಕಲೆಕ್ಷನ್ 57,05,00,000 ರೂಪೀಸ್ ಇದು ಮೂವಿ ಕಲೆಕ್ಷನ್ ಮಾಡಿದೆ. ವರ್ಲ್ಡ್ ವೈಡ್ 10th ಡೇ 77,00,000 ರೂಪೀಸ್, 85,00,000 ರೂಪೀಸ್ ಇದು ಮೂವಿ ಕಲೆಕ್ಷನ್ ಮಾಡಿದೆ. ಹಾಗೆ ಗ್ರಾಸ್ ಕಲೆಕ್ಷನ್ ಮಾತಾಡ್ಬೇಕಂದ್ರೆ 90 crore ತನಕ ಇದು ಮೂವಿ ಕಲೆಕ್ಷನ್ ಮಾಡಿದೆ. ಅಂದ್ರೆ ಇದು ಮೂವಿ 100 crore ಕ್ಲಬ್ನಾಗ ಅಂತ ಇದು ಶೇರ್ ಆಗಿದೆ. ನನಗನ್ಸ ಇದು ಬಿಗ್ಗೆಸ್ಟ್ ಮೂವಿ ಕಲೆಕ್ಷನ್ ಮಾಡಿದೆ. ಆಲ್ಮೋಸ್ಟ್ 10 crore ಪ್ರಾಫಿಟ್ ಅಂತ ಇದು ಮೂವಿ ಮಾಡ್ಕೊಂಡಿದೆ. ಚಲೋ ಪ್ರಮೋಷನ್ ಆಗಿದೆ ಮೂವಿದು. ಆಲ್ಮೋಸ್ಟ್ ಇದು ಮೂವಿ ಲಾಸ್ಟ್ ಇಯರ್ ರಿಲೀಸ್ ಆಗಬೇಕಿತ್ತು, ಬಟ್ ಥೋಡೆ ಕಾರಣಸಲಿಗೆ ಲೇಟ್ ಅಂತ ಆಯಿತು. ಲೇಟ್ ಆಗಿದ್ದು ಪರವಾಗಿಲ್ಲ, ಇದು ಮೂವಿ ಸಾಲಿಡ್ ಕಲೆಕ್ಷನ್ ಅಂತ ಮಾಡಿದೆ. ಯಾಕಂದ್ರೆ ಒಂದು ಸೋಲೋ ಮೂವಿ ರಿಲೀಸ್ ಆಗಿದೆ, Feb 7th ರಿಲೀಸ್ ಆಗಿದ್ದಿಲ್ಲ. ಅದ್ರ ಸಂಗತಿ ಯಾವ ಮೂವಿಗೂ ಅಂತ ರಿಲೀಸ್ ಆಗಿಲ್ಲ, ಬಟ್ ಇದು ಮೂವಿ ಚಲೋ ಓಡೋಕೆ ಮತ್ತು ರೆಸ್ಪಾನ್ಸ್ ಬಂದಮೇಲೆ ಸಾಲಿಡ್ ರೆಸ್ಪಾನ್ಸ್ ಬರ್ಲತ್ತಿದೆ ಮೂವಿಲಾಸೆ. ಹಂಗೆ ಸಾಂಗ್ಗಳು ಅಂತ ಆಲ್ರೆಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗ್ಯಾವ. ಸಾಯಿ ಪೆಲ್ಲೆ ಆಗಲಿ, ನಾಗ ಚೈತನ್ಯ ಪರ್ಫಾರ್ಮೆನ್ಸ್ ಆಗಲಿ, ಫಿಲ್ಮಲ್ಲಿ ಆ್ಯಕ್ಷನ್ ಎಲಿವೇಷನ್ ಆಗಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೆಟ್ರಾಗಿ ತೋರಿಸ್ಬೇಕಂತ ಪಾಯಿಂಟ್ ನನಗೆ ಅನಿಸಿದ್ದು. ಜೈಲಿನಲ್ಲಿ ಇರೋದು ಸೀನ್ ಇತ್ತು ನೋಡಿ ಪಾಕಿಸ್ತಾನಲ್ಲಿ, ಅದು ಇನ್ನೂ ಬೆಟ್ರಾಗಿ ಮಾಡಬೇಕಿತ್ತು. ಇನ್ನೊಂದು ಸ್ವಲ್ಪ ಎಮೋಷ್ನಲ್ ಆಗಿ ಕನೆಕ್ಟ್ ಮಾಡಬೇಕಿತ್ತು. ಅದು ಪ್ರೆಸೆಂಟೇಷನ್ ಕೊಡಬೇಕು, ಇನ್ನೂ ಸಾಲಿಡ್ ಮಜಾ ಬರ್ತಿದೆ. ಯಾಕಂದ್ರೆ ನಾಗ ಚೈತನ್ಯ ಅವ್ರಿ ಅವರು ಬಾರ್ಡರ್ ಕ್ರಾಸ್ ಮಾಡ್ಕೇಸ್ ಬರ್ತಾನೆ ನೋಡಿರಿ, ಪಾಕಿಸ್ತಾನ ಬಾರ್ಡರ್ ಕ್ರಾಸ್ ಮಾಡ್ಕೇಸ್ ಬರ್ತಾನೆ ನೋಡಿ, ಅಲ್ಲಿ ಸೀನ್ ಅದು ನೋಡಿ, ಅದು ಸಾಲಿಡ್ ನನಗೆ ಅನಿಸಿದ್ದು ಅದು ನೋಡೋ ಮಟ್ಟಿಗೆ. ಯಾಕಂದ್ರೆ ಅವ ಬರ್ಲಿಕ್ಕೆ ನಾನು ಬರಲ್ಲ, ನನ್ನ ಪ್ರೀತಿ ಏನದ ಮುಂದೆ ಮುಂದೆ ನೋಡ್ಕೊಂಬ ನಾನು ದೇವ್ರಿನ ಮೇಲೆ ಬಿಡ್ತೀನಿ ಅಂತ ಈ ಥರ ಒಂದು ಡೈಲಾಗ್ ಆಯ್ತು ನೋಡಿ. ಒಂದು ತಂಡೇಲ್ ಒಂದು ಕ್ಯಾಪ್ಟನ್ ಅಂತೀವಲ್ಲ, ಅಲ್ಲಿ ರೂಲ್ ಚಲೋ ನನಗೆ ಅನಿಸಿದ್ದು ನಾಗ ಚೈತನ್ಯ ಪರ್ಫಾರ್ಮೆನ್ಸಲ್ಲಿ. ನಾಗ ಚೈತನ್ಯ ಬಿಗ್ಗೆಸ್ಟ್ ಮೂವಿ ಕಲೆಕ್ಷನ್ ಅಂತ ಮಾಡ್ಕೊಂಡಿದ್ದ ನ್ಯೂ ಇಯರ್ ದಿನನೇ 2025 ಇದು ಮೂವಿ ಥಂಡೇಲ್ ಕಲೆಕ್ಷನ್ ಅಂದಾಗ ಸಾಲಿಡ್ ಮಾಡಿದೆ. ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ. ಟೇಕ್ ಕೇರ್, ಬೈ ಬೈ.